ಉಮೇಶ್ ಮೇಟಿ ಅವ್ರನ್ನ ಹೆಂಗ್ ಗೆಲ್ಸ್ಬೇಕಂತನೂ ನಿಮಗೆ ಗೊತ್ತಿದೆ. ಕಳೆದ ಬಾರಿ ಏನಾಗಿತ್ತು, ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ದೆ, ಸ್ಪರ್ಧೆ ಮಾಡಿದ್ದೆ. ಈ ಸಲ ನಾನು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದ್ದೇನೆ. ಉಮೇಶ್ ಮೇಟಿ ಅವರ ಪರವಾಗಿ ಈಗ ಈ ಬಿಜೆಪಿಯವರು ಈ ನಮ್ಮ ಪಂಚ ಗ್ಯಾರಂಟಿ ಸಂಬಂಧ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಅವರು ಸಾಲ ಮಾಡಿ ತುಪ್ಪ ತಿಂತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಸಾಲ ಮಾಡಿ ತುಪ್ಪ ತಿಂತಕ್ಕಂಥವ್ರು ಆಕ್ಚುಲಿ ಬಿಜೆಪಿ ಅವರು. ಈ ದೇಶದ ಮೇಲೆ ಸಾಲ ಎಷ್ಟು ಮಾಡ್ಯಾರಂದ್ರ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಧಿಕಾರ ಕೊಡುವಾಗ ಟೋಟಲ್ ಈ ದೇಶದ ಸಾಲ 57 ಲಕ್ಷ ಕೋಟಿ. ಇವತ್ತು 227 ಲಕ್ಷ ಕೋಟಿ ಸಾಲ ಆಗಿದೆ. ಪ್ರತಿ ತಿಂಗಳ 1 ಲಕ್ಷ ಕೋಟಿ ಸಾಲ ಮಾಡ್ಯಾರ ಅವರು. 11 ಲಕ್ಷ ಕೋಟಿ ಕಾರ್ಪೊರೇಟ್ ಲೋನ್ ಅನ್ನು ಮನ್ನಾ ಮಾಡಿದ್ದಾರೆ. ಆದ್ರೆ ಈಗ ಹೇಳ್ತಾ ಇದಾರೆ, ಇಲ್ಲಿ ಗ್ಯಾರಂಟಿ ಸ್ಕೀಮ್ಸ್ ಗೆ ಬಡವರಿಗೆ ನಾವು ಸಿದ್ದರಾಮಯ್ಯ ಸಾಹೇಬ್ ಬಡವ್ರ ಸ್ಕೀಮ್ ಮಾಡಿದ್ದಕ್ಕೆ ಅದಕ್ಕೆ ಹೇಳ್ತಾ ಇದಾರೆ, ಅವರು ಸಾಲ ಮಾಡಿ ತುಪ್ಪ ತಿಂತಾ ಇದಾರೆ ಅಂತ. ಅದಕ್ಕೆ ನೀವೆಲ್ಲ ಯೋಚನೆ ಮಾಡ್ಬೇಕು. ಆಮೇಲೆ ನಮ್ಮ ನರೇಗಾ ಸ್ಕೀಮ್, ಯಾರು ಮನಮೋಹನ್ ಸಿಂಗ್ ಅವ್ರು ಮಾಡಿದ ನರೇಗಾ ಸ್ಕೀಮ್ ಇವತ್ತು ರದ್ದು ಮಾಡಿಬಿಟ್ರೆ ಅದನ್ನ ಹೆಸರು ಸಹಿತ ಇಂತ ಕಾಂಪ್ಲಿಕೇಟೆಡ್ ಹೆಸರು ಇಟ್ಟಾರಲ್ಲ, ನೀವು ಇದ್ರೊಳಗೆ ಒಬ್ಬರು ಹೇಳ್ಬಿಡ್ರಿ, ನೋಡೋಣ ಅದ್ರ ಹೆಸರು ಯಾರಿಗೂ ಹೇಳಕ್ ಬರಲ್ಲ ಅಂತ ಒಂದು ಹೆಸರು ಇಟ್ಬಿಟ್ಟಾರ ಅವ್ರು. ಅದು ಮೊದಲು ಕೇಂದ್ರ ಸರ್ಕಾರ ಅದಕ್ಕೆ 90% ದುಡ್ಡು ಕೊಡ್ತಾ ಇತ್ತು, ರಾಜ್ಯ ಸರ್ಕಾರ 10% ಕೊಡ್ತಾ ಇತ್ತು. ಈಗ ಅದನ್ನ ತೆಗೆದ್ಬಿಟ್ಟು ಅದಕ್ಕೆ 40-60 ಮಾಡಿಬಿಟ್ಟಿದ್ದಾರೆ. ಈಗ ಅವು ಎಲ್ಲಾನು ಬಡವರಿಗೆ ಬರುವಂತಕ್ಕಂಥ ಸ್ಕೀಮ್, ಸ್ಯಾಟಲೈಟ್ ಥ್ರೂ ಕಾಮಗಾರಿ ನೋಡ್ತಾರಂತವ್ರು. ಇಂಥ ಒಂದು ಸ್ಕೀಮ್ ನಲ್ಲಿ ಅವ್ರು ಯಾವುದೇ ಬಡವರು ಕೆಲಸ ಮಾಡ್ತಕ್ಕಂಥವ್ರಲ್ಲ. ಅದಕ್ಕಾಗಿ ಸಿದ್ದರಾಮಯ್ಯನವರ ಪಂಚ ಗ್ಯಾರಂಟಿ ಇವತ್ತು ಹೆಣ್ಮಕ್ಳು ನೋಡ್ರಿ, ಇಲ್ಲಿ ಅದಕ್ಕೆ ಹೆಣ್ಮಕ್ಳು ಜಾಸ್ತಿ ಬಂದಿಲ್ಲ ಅಂದ್ರೆ ಗ್ಯಾರಂಟಿ ಓಟ್ ಹಾಕ್ತಾರಂತ ಇಲ್ಲಿ ಬಂದಿಲ್ಲ. ಅವರು ಜಾಸ್ತಿ ಹೆಣ್ಮಕ್ಳು ಬಂದಾರೆ. ಈ ಸಲ ಉಮೇಶ್ ಮೇಟಿ ಅವ್ರನ್ನ ನೀವು ಅತ್ಯಂತ ಹೆಚ್ಚಿನ ಓಟ್ಲಿಂದ, ಬರೀ ಈ ಉಮೇಶ್ ಮೇಟಿ ಅವ್ರು ಸ್ಪರ್ಧೆ ಮಾಡ್ಯಾರ ಅಂತ ತಿಳ್ಕೊಬೇಡ್ರಿ. ಯಾಕಂದ್ರೆ ಇವ್ ಬರೀ 3 ವರ್ಷ HY ಮೇಟಿ ಅವರೇ ಸ್ಪರ್ಧೆ ಮಾಡ್ಯಾರ ಅಂತ ತಿಳ್ಕೊಂಡು ಅವ್ರು ಹೆಚ್ಚಿನ ನನ್ನ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬ್ರೆ, ನಂಜಯ್ ಭಟ್ ಸಾಹೇಬ್ರೆ, ಕೋನರೆಡ್ಡಿ ಸಾಹೇಬ್ರೆ, ಮಲ್ಲು ಚರಂದಿ ಮಠ ಅವರೇ, ರಾಜು ಚಿಮ್ಮಕಟ್ಟಿ ಅವರೇ, ನಾಯಕ ಮೇಟಿ ಅವರೇ, ಭೀಮಣ್ಣ ಮೇಟಿ ಯಾದಗಿ ಅವರೇ, ಮುಚ್ಕೊಂಡ ಯಾತನ ಅವರೇ, ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರೇ, ನನ್ನ ತಂದೆಗೆ 1989 ತಾವು ಸಹಕಾರ ಮಾಡ್ಕೊಂತ ಮತ ಕೊಡ್ಕೊಂತ ಬಂದಿದ್ದೀರಿ. ಈಗೂ ನನಗೂ ಆಶೀರ್ವಾದ ಮಾಡ್ಕೊಂತ ತಮ್ಮ ಮಠ ಹಾಕ್ಬೇಕಂತ ನಿಮ್ಮಲ್ಲಿ ನಮಸ್ಕರಿಸುತ್ತೇನೆ. ಒಂದು ತಿಂಗಳಿಂದ ನಿಮ್ ಜೊತೆ ಸಂಪರ್ಕಲಿದ್ದಾರೆ. ಈಗಾಗಲೇ ನನಗೆಲ್ಲ ಊರಿನ ಮಾಹಿತಿಗಳನ್ನ, ಸಮಸ್ಯೆಗಳನ್ನ ಏನೇನಿದೆ ಅನ್ನೋ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಕೂಡ ಕೆಲಸ ಮಾಡ್ತಾರೆ. ನೀವು ಅವ್ರ ಜೊತೆ ಕೈ ಜೋಡಿಸಿದ್ರೆ ಖಂಡಿತವಾಗಿ ಈಗ ಬಿಜೆಪಿ ಅವ್ರಿಗೆ ಹೇಳಿದ್ರ, ನಮ್ಮ ಚಿರಂಜಿ ಮಾಡೋರು ಹೇಳ್ತಾರೆ 2,50,00,000 ಇವತ್ತು ಸಾಲ ಇದೆ. ನಾವು ಬಿಟ್ಟು ಹೋದಾಗ 70 ಲಕ್ಷನೋ ಇತ್ತು. ನಾವು ಬಿಟ್ಟು ಹೋದಾಗ 70 ಲಕ್ಷ ಹೆಚ್ಚು ಕಮ್ಮಿ ಅಂತಲ್ಲಿ ನಮ್ ಸಾಲ ಇತ್ತು. ಈಗ ಅವರ ಅದನ್ನ ಬಿಡ್ತಾರ. ಅವ್ರು ಪ್ರತಿ ವರ್ಷ 10 ಲಕ್ಷ ಕೋಟಿ ಸಾಲ ಮಾಡ್ತಾರ. ಪ್ರತಿ ವರ್ಷ ಅದನ್ನ ಹೇಳಲ್ಲ. ಅದನ್ನ ಮಾತ್ರ ಯಾವಾಗ ಹೇಳಲ್ಲ. ಹಂಗೆ ಈಶ್ವಗುರು ಅಂತ ಹೇಳ್ತಾರೆ. ಏನಿಲ್ಲ ಇಲ್ಲ, ಯಾವ ಗುರುನೂ ಇಲ್ಲ, ಯಾವ್ದಿಲ್ಲ, ಹೇಳೇ ಹೇಳ್ತಾರ. ಮತ್ತು ಕಾರಜೋಳ ಅವರು ಸುಮಾರು ಯಾವಾಗ ಅವ್ರ ಸರ್ಕಾರ ಹೊತ್ತಾವಾಗ ಅವ್ರ ಮಂತ್ರಿಗಳ ಒಂದು ಕಲ್ಲು ಕೂಡ ಇಡಕ್ಕಾಗಿಲ್ಲ. ಅವ್ರಿಗೆ ಕಲ್ಲು ಈ ಕಡೆ ಕಿತ್ತು ಈ ಕಡೆ ಇಡಕ್ಕಾಗಿಲ್ಲ. ಅದ್ರ ಆರೋಪ ಮಾತ್ರ ಬಹಳ ನಯವಾಗಿ ಹೇಳ್ತಾರ, ನಂಬಿಸುವಂಗ ಹೇಳ್ತಾರ. ಅವ್ರಿದ್ದಾಗ ಅವರೇ ನೀರಾವರಿ ಮಂತ್ರಿಗಳು. ನಾವೀಗ 70,000 ಕೋಟಿ 5 ವರ್ಷಗಳಲ್ಲಿ ಘೋಷಣೆ ಮಾಡಿದ್ವಿ. ಈ ಸಾರಿ 10,000 ಕೋಟಿ ಕೊಡ್ತಾ ಇದ್ದೀವಿ. ಮತ್ತೆ ಹಿಂದೆ ನಾವು ಇದ್ದಾಗನೇ ಅದನ್ನ ಎತ್ತರ ಮಾಡುವಂತ ಸಿದ್ದರಾಮಯ್ಯ ಬಂದ ಮೇಲೆ ನಾವು ಹೊಸಪೇಟೆನಿಂದ ಎಲ್ಲಿವರೆಗೆ ಬಂದ್ರು, ಕೋಟ ಸಂಗಮವರೆಗೆ ಪಾದಯಾತ್ರೆ ಬಂದಿದ್ವಿ. ಅವಾಗ ಘೋಷಣೆ ಮಾಡಿದ್ವಿ. ಅದಾದ್ಮೇಲೆ ಇಷ್ಟೆಲ್ಲ ಅದು ಡೆವಲಪ್ ಆಗಿದೆ. ಇವತ್ತು ಯಾದಗಿರಿ, ಗುಲ್ಬರ್ಗ, ಬಾಗಲಕೋಟೆ, ರಾಯಚೂರಿಗೆ ನೀರು ಹೋಗಂತ ಆಗ್ಲಿಕ್ಕೆ ಕಾರಣ ಆಗಿದೆ. ನಮ್ಮ ಸರ್ಕಾರ ಯಾವಾಗ ಬಂದಿದೆ ಅದು ರೈತರ ಪರವಾಗಿ ಕೆಲಸ ಮಾಡಿದೆ, ಹಿಂದುಳಿದವರ ಪರವಾಗಿ ಕೆಲಸ ಮಾಡಿದೆ, ದಲಿತರ ಪರವಾಗಿ ಕೆಲಸ ಮಾಡಿದೆ, ಎಲ್ಲ ಮಹಿಳೆಯರ ಪರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮದು ಕೆಳ ಹಂತದಲ್ಲಿ ಯಾವ ರೀತಿ ಚುನಾವಣೆ ಮಾಡ್ಬೇಕನ್ನೋದಕ್ಕೆ ಹೆಚ್ಚು ನಾವು ಫೋಕಸ್ ಮಾಡೋಣ, ಹೆಚ್ಚು ಗಮನವನ್ನ ಕೊಡು ಅಂತೇಳಿ ಮತ್ತೆ ನಾನು ಇಲ್ಲಿ ಬರ್ತೀವಿ.
ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ LT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, ನೀಟ್, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ CBSE ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ CBSE ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.